ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ನಿನ್ನೆ ಗುರುವಾರ ಏನೇನಾಗಿದೆ ಮಾರ್ಕೆಟ್ ಅಲ್ಲಿ ನೋಡ್ಕೊಳ್ಳೋಣ. ನೋಡಿ ಬನ್ನಿ. ನಿಫ್ಟಿ 19 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ 7 ಪಾಯಿಂಟ್ಸ್ ಪಾಸಿಟಿವ್. ಸೆನ್ಸೆಕ್ಸ್ 155 ಪಾಯಿಂಟ್ಸ್ ಪಾಸಿಟಿವ್. ಸೊ ಡೇಟಾ ನಮಗೆ ಬುಲ್ಲಿಶ್ ಆಗಿ ಕಾಣಿಸ್ತಾ ಇರಬಹುದು, ಆದರೆ ನಾವು ಚಾರ್ಟ್ ಪ್ರಕಾರ ನೋಡೋಣ ನಂತರದಲ್ಲಿ. ಇಂಡಿಯಾ ವಿಕ್ಸ್ ನ ನೋಡಿ. ಇಂಡಿಯಾ ವಿಕ್ಸ್ ಪಾಸಿಟಿವ್ ಆಗಿದೆ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಫಿಯರ್ ಇದೆ ಅಂತ ಅನ್ಬಿಟ್ಟು, ಅಂದ್ರೆ ಅದು ಬೆರಿಶ್ ಆಗುವ ಚಾನ್ಸಸ್ ಇದೆ ಅಂತ ಅನ್ಬಿಟ್ಟು. ಸೊ ಇವತ್ತು ಇಂಡಿಯಾ ವಿಕ್ಸ್ -0.73% ಚೇಂಜ್ ಆಗಿದೆ, ಅಂದ್ರೆ ನ್ಯೂಟ್ರಲ್ ಟು ಬೇರಿಶ್ ಡೇಟಾ ಇದೆ ಅಂತ ಕನ್ಸಿಡರ್ ಮಾಡ್ಕೋಬಹುದು. ನಂತರದಲ್ಲಿ ಕ್ರೂಡ್ ಆಯಿಲ್ ಸೆಪ್ಟೆಂಬರ್ ಫ್ಯೂಚರ್ ನ ಕಂಪೇರ್ ಮಾಡಿ. ಕ್ರೂಡ್ ಆಯಿಲ್ ಸೆಪ್ಟೆಂಬರ್ ಫ್ಯೂಚರ್ ನ ನೀವು ಯಾವ್ದು ಕಂಪೇರ್ ಮಾಡಬೇಕು ಅಂತ ಹೇಳಿದ್ರೆ ಪ್ರೀ ಕೋವಿಡ್ ಲೆವೆಲ್ 6500 ಈ ಪ್ರೈಸ್ ಲೆವೆಲ್ಗೆ ಕಂಪೇರ್ ಮಾಡಬೇಕು. ಸೊ ಇವತ್ತು 5614 ಈ ಪ್ರೈಸ್ ಅಲ್ಲಿ ಓಡ್ತಾ ಇರೋದನ್ನ ಅಬ್ಸರ್ವ್ ಮಾಡಬಹುದು. ಸೊ ಇದು ಡೇಟಾ ನಮಗೆ ಬುಲಿಶ್ ಡೇಟಾ ಅಂತ ಕಾಣಿಸ್ತಾ ಇದೆ. ನಂತರದಲ್ಲಿ ನಿಫ್ಟಿ 50 ನ ಸ್ಪೆಸಿಫಿಕ್ ಆಗಿ ಅಬ್ಸರ್ವ್ ಮಾಡಿ. ನಿಫ್ಟಿ 50 ಎಲ್ಲಿ ಏನಾಯ್ತು ನಿನ್ನೆ ಮಾರ್ಕೆಟ್ ಅಲ್ಲಿ ನೋಡಿ. ನಿಫ್ಟಿ 50 ಅಲ್ಲಿ ನಿನ್ನೆ ಒಂದು ಸ್ಟ್ರಾಂಗ್ ಗ್ಯಾಪ್ ಅಪ್ ಓಪನ್ ಆಯ್ತು. 280 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಆಗಿದ್ದು ನಿನ್ನೆ ಮಾರ್ಕೆಟ್ ಅಲ್ಲಿ. ಆದರೆ ಅಲ್ಲಿಂದ ಸಸ್ಟೈನೇ ಆಗ್ಲಿಲ್ಲ. ಡೇ ಸ್ಟ್ರಾಂಗ್ ಸೆಲ್ ಆಫ್ ಬಂತು. ನಂತರದಲ್ಲಿ ಒಂದು ಬುಲ್ಲಿಶ್ ರ್ಯಾಲಿ ಮಾಡಕ್ಕೆ ರಿಕವರಿ ಮಾಡಕ್ಕೆ ಟ್ರೈ ಮಾಡ್ತು, ಆದರೆ ಬುಲ್ಲಿಶ್ ರ್ಯಾಲಿ ಕಂಟಿನ್ಯೂ ಆಗ್ಲೇ ಇಲ್ಲ. ನಂತರದಲ್ಲಿ ನಾವು ಮಾರ್ಕ್ ಮಾಡಿದ R3 ರೆಸಿಸ್ಟೆನ್ಸ್ 3 ನ ನೋಡಬಹುದು. ಈ ರೆಸಿಸ್ಟೆನ್ಸ್ 3 ಇಂದ ಸ್ಟ್ರಾಂಗ್ ಸೆಲ್ ಆಫ್ ಬಂದಿದ್ದ ಮಾರ್ಕೆಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ನಂತರದಲ್ಲಿ ಮಾರ್ಕೆಟ್ ಎಲ್ಲಿ ಬಂದು ಎಂಡ್ ಆಗಿದೆ ನೋಡಿ. R2 ಕೆಳಗಡೆ ಕ್ಲೋಸ್ ಆಗಿ, R1 ಕೆಳಗಡೆ ಕ್ಲೋಸ್ ಆಗಿ, ನಂತರದಲ್ಲಿ ಹಿಂದಿನ ದಿವಸದ ಕೊನೆ ಕ್ಯಾಂಡಲ್ ಗ್ಯಾಪ್ ಝೋನ್ ಅಂತ ನಾವು ಮಾರ್ಕ್ ಮಾಡ್ಕೊಂತೀವಲ್ವಾ, ನಾವು ಸೆಟಪ್ಸ್ ನ ಹೇಳ್ಕೊಡೋವಾಗ ಈ ಝೋನ್ ಕೂಡ ಮಾರ್ಕ್ ಮಾಡ್ಕೊಂಡಿರ್ತೀವಿ. ಆ ಝೋನ್ಗೂ ಕೂಡ ಬಂದು ಮಾರ್ಕೆಟ್ ಅಲ್ಲೇ ಒಂದು ಸಪೋರ್ಟ್ ತಗೊಂಡು ಅಲ್ಲಿ ಕ್ಲೋಸ್ ಆಗಿರೋದನ್ನ ನೀವು ನೋಡಬಹುದು. ಸೊ ಡೇಟಾ ಪ್ರಕಾರ ನೋಡಿದ್ರೆ 19 ಪಾಯಿಂಟ್ಸ್ ಪಾಸಿಟಿವ್ ಆಗಿದೆ, ಆದರೆ ಡೇಟಾ ನಮಗೆ ಅದೊಂದು ಸ್ಟ್ರಾಂಗ್ ಸೆಲ್ ಆಫ್ ಬಂದಿದ್ನ ನೀವು ಅಬ್ಸರ್ವ್ ಮಾಡಬಹುದು. ಅದೇ ರೀತಿಯಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಬಹುದು. ನೋಡಿ, ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಬಂದಿರೋದನ್ನ ಅಬ್ಸರ್ವ್ ಮಾಡಬಹುದು. ಸೊ ಡೇಟಾ ನಮಗೆ ನ್ಯೂಟ್ರಲ್ ಟು ಬೇರಿಶ್ ಆಗಿದೆ ಅಂತ ನಾವು ಕನ್ಸಿಡರ್ ಮಾಡ್ಕೋಬೇಕು. ನಂತರದಲ್ಲಿ ಸೆಕ್ಟರ್ಸ್ ಯಾವ ತರ ಪರ್ಫಾರ್ಮ್ ಮಾಡಿದೆ ನೋಡಿ. ನಿಫ್ಟಿ 80 ನೆಗೆಟಿವ್ ಆಗಿದೆ. ನಿಫ್ಟಿ ಬ್ಯಾಂಕು ಕೂಡ ಪಾಸಿಟಿವ್ ಆಗಿದೆ. ನಿಫ್ಟಿ ಬ್ಯಾಂಕ್ ಪಾಸಿಟಿವ್ ಆಗಿದೆ ಅಂದ್ರೆ ನ್ಯೂಟ್ರಲ್ ಡೇಟಾ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಇನ್ಫ್ರಾಸ್ಟ್ರಕ್ಚರ್ ನೆಗೆಟಿವ್ ಆಗಿದೆ. ನಂತರದಲ್ಲಿ ಆಟೋ ಸೆಕ್ಟರ್ ಪಾಸಿಟಿವ್ ಆಗಿದೆ. ಮೆಟಲ್ ಸೆಕ್ಟರ್ ನೆಗೆಟಿವ್ ಆಗಿದೆ. ಸೊ ನಾವು ನೋಡುವ 5 ಮೇಜರ್ ಸೆಕ್ಟರ್ ಗಳಲ್ಲಿ 3 ಸೆಕ್ಟರ್ ನೆಗೆಟಿವ್, 2 ಸೆಕ್ಟರ್ ಪಾಸಿಟಿವ್ ಆಗಿರೋದು ನಮಗೆ ಡೇಟಾ ನ್ಯೂಟ್ರಲ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ನಂತರದಲ್ಲಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಸೈಡ್ ಬರೋದಾದರೆ ಸೆಂಟಿಮೆಂಟ್ ಬೇರಿಶ್ ಇದೆ. ಡಿಕ್ಲೈನ್ ಹೆಚ್ಚು ಇರೋದು ನಮಗೆ ಸೆಂಟಿಮೆಂಟ್ ಬೇರಿಶ್ ಅಂತ ಹೇಳ್ತಾ ಇದೀವಿ. ನಂತರದಲ್ಲಿ ನಿಫ್ಟಿ 50 ಆಗಿ ನೋಡೋದಾದ್ರೆ 19 ಕಂಪನಿಗಳು ಪಾಸಿಟಿವ್, 31 ಕಂಪನಿಗಳು ನೆಗೆಟಿವ್. ಡೇಟಾ ಬೇರಿಶ್ ಆಗಿದೆ. ನಿಫ್ಟಿ ಬ್ಯಾಂಕ್ ಅಲ್ಲೂ ಕೂಡ 3 ಕಂಪನಿಗಳು ಪಾಸಿಟಿವ್ ಆಗಿ ಕ್ಲೋಸ್ ಆಗಿರೋದು ನಿನ್ನೆ. 9 ಬ್ಯಾಂಕ್ಗಳು ನೆಗೆಟಿವ್ ಆಗಿ ಕ್ಲೋಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಡೇಟಾ ನಮಗೂ ಇಲ್ಲಿ ಬೇರಿಶ್ ಆಗಿದೆ. ಅದೇ ರೀತಿಯಲ್ಲಿ ಆಪ್ಷನ್ ಚೈನ್ ನ ನೋಡೋಣ. 9 ಸೆಪ್ಟೆಂಬರ್ ಅಂದ್ರೆ ಮುಂದಿನ ಮಂಗಳವಾರದ ಎಕ್ಸ್ಪೈರಿ ಇದು. ಇನ್ ದ ಮನಿ ಕಾಲ್ ಆಪ್ಷನ್ ಬೈ ಆಗಿದೆ. ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಇಲ್ಲಿ ಅಟ್ ದ ಮನಿ ಇಲ್ಲಿ ಸೆಲ್ ಆಗಿರೋದನ್ನ ಕೂಡ ನೀವು ಅಬ್ಸರ್ವ್ ಮಾಡಬಹುದು. ಸೊ ಡೇಟಾ ಬುಲಿಶ್ ಕನ್ಸಾಲಿಡೇಷನ್ ಅಂತ ಕನ್ಸಿಡರ್ ಮಾಡಬಹುದು. ಅದಕ್ಕೆ ಸಪೋರ್ಟ್ ಮಾಡಕ್ಕೆ ಇನ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿದೆ. ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಕೂಡ ಸೆಲ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. PCR ರೇಷಿಯೋಗೆ ಬರೋದಾದ್ರೆ PCR ರೇಷಿಯೋ ನಮಗೆ 0.6 ಇದೆ. ಸೊ ಡೇಟಾ ನ್ಯೂಟ್ರಲ್ ಆಗಿದೆ ಅಂತ ಹೇಳ್ಬೋದು. ನಂತರದಲ್ಲಿ ಹೆಚ್ಚು ಬದಲಾವಣೆ ಆಗಿರೋ ಸ್ಟ್ರೈಕ್ ಪ್ರೈಸಸ್. ಸೊ ನಿನ್ನೆ ನಾನು ಹೇಳ್ತಾ ಇದ್ದೆ ಮಾರ್ಕೆಟ್ ಅಲ್ಲಿ ಏನು ಅಂತ ಹೇಳಿದ್ರೆ ಒಂದು ಸ್ಟ್ರಾಂಗ್ ಗ್ಯಾಪ್ ಅಪ್ ಆಗಿದೆ ಮಾರ್ಕೆಟ್. ಹಾಗಾಗಿ ಗ್ಯಾಪ್ ಅಪ್ ಆಗಿ ನಂತರದಲ್ಲಿ ಕಾಸ್ಟ್ ಟು ಕಾಸ್ಟ್ ಅಥವಾ ಪ್ರೀವಿಯಸ್ ಡೇ ಕ್ಲೋಸ್ ಹತ್ರ ಬಂದು ಮಾರ್ಕೆಟ್ ಕ್ಲೋಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಹಾಗಾಗಿ ಇಲ್ಲಿ ಒಂದು ಸ್ಟ್ರಾಂಗ್ ಬೈಯಿಂಗ್ ಇತ್ತು ಬೆಳಗ್ಗೆನೆ, ಆದರೆ ನಂತರದಲ್ಲಿ ಸ್ಟ್ರಾಂಗ್ ಸೆಲ್ಲಿಂಗ್ ಬಂದಿದ್ದರಿಂದ ನಿಮಗೆ ಇಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ ಮಾರ್ಕ್ ಮಾಡ್ಕೊಳ್ಳೋದಾದ್ರೆ ಸ್ಟ್ರಾಂಗ್ ಸಪೋರ್ಟ್ ಝೋನ್ ನ ಮಾರ್ಕ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ನ ಮಾರ್ಕ್ ಮಾಡ್ಕೋಬಹುದು. ನೋಡಿ, 24,900 ನಿಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗುತ್ತೆ. ನಂತರದಲ್ಲಿ 24,800 ಕೂಡ ನಿಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ವರ್ಕ್ ಮಾಡೋ ಚಾನ್ಸಸ್ ಇದೆ ಆಸ್ ಪರ್ ಆಪ್ಷನ್ ಚೈನ್. ಸರಿನಾ? ನಂತರದಲ್ಲಿ ಸಪೋರ್ಟ್ ಸೈಡ್ ಬರೋದಾದ್ರೆ ನೋಡಿ, 24,600 ನಿಮಗೆ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಈ ಝೋನ್ ನ ಏನಾದ್ರು ಬೀಟ್ ಮಾಡಿದ್ರೆ ಮಾರ್ಕೆಟ್ ಇನ್ನು 24,500 ಝೋನ್ಗೆ ವಾಪಸ್ ಹೋಗೋ ಚಾನ್ಸಸ್ ಇದೆ. ನೋಡೋಣ ಏನೇನಾಗುತ್ತೆ ಲಾಸ್ಟ್ ಅಲ್ಲಿ. ಇನ್ನು ಕ್ಯಾಶ್ ಮಾರ್ಕೆಟ್ ಬರೋದಾದ್ರೆ ಕೇವಲ 106 ಕೋಟಿ ಅಂದ್ರೆ FIS ಈಗ ಎಂಟ್ರಿ ಮಾಡ್ತಾ ಇದ್ದಾರೆ ಮಾರ್ಕೆಟ್ಗೆ. FIS ಮೊದಲೆಲ್ಲ 1000 ಕೋಟಿಗಳನ್ನೇ ನೋಡ್ಬೋದಾಗಿತ್ತು. ಈಗ 106 ಕೋಟಿಯಷ್ಟು ಸೆಲ್ ಆಫ್ ಆಗಿದೆ. ಇಟ್ ಈಸ್ ವೆರಿ ವೆರಿ ಮಿನಿಮಲ್ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ DIS 2233 ಕೋಟಿಯಷ್ಟು ಬೈ ಮಾಡಿದ್ದಾರೆ, ನೆಟ್ ಬೈ ಮಾಡಿದ್ದಾರೆ. ಸೊ ಡೇಟಾ ಬಂದ್ಬಿಟ್ಟು ಸೂಪರ್ ಬುಲ್ಲಿಶ್ ಆಗಿದೆ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಇನ್ನು F&O ಸೆಗ್ಮೆಂಟ್ ಬರೋದಾದ್ರೆ ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ FIS ಸೆಲ್ ಮಾಡಿದ್ದಾರೆ. ಸ್ಟಾಕ್ಸ್ ಫ್ಯೂಚರ್ಸ್ ಅಲ್ಲೂ ಕೂಡ ಸೆಲ್ ಮಾಡಿರೋದನ್ನ ನೀವು ಡೇಟಾನ ನೋಡ್ಬೋದು. ಸೊ ಈ ಡೇಟಾ ಪ್ರಕಾರ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಇನ್ನೂ ಫಿಯರ್ ಇದೆ, ಅಂದ್ರೆ ಮಾರ್ಕೆಟ್ ಅಲ್ಲಿ ಇನ್ನೂ ಬೇರಿಶ್ನೆಸ್ ಇದೆ. FIS ಎಂಟ್ರಿ ಆಗಿಲ್ಲ, ವಾಲ್ಯೂಮ್ಸ್ ಕಮ್ಮಿ ಇದೆ, ಆದರೆ ಒಂದು ವಿ ಶೇಪ್ ರಿಕವರಿ ಬರುವ ಚಾನ್ಸಸ್ ಕೂಡ ಇದೆ. ಒಂದ್ಸಲಿ FIS ಕ್ಯಾಶ್ ಮಾರ್ಕೆಟ್ಗೆ ಎಂಟ್ರಿ ಆದ್ರು ಅಂತ ಹೇಳಿದ್ರೆ ಆಗ ವಾಲ್ಯೂಮ್ಸ್ ಜಾಸ್ತಿ ಆಗುತ್ತೆ. ಅವಾಗ ನಮಗೆ
ವಿ ಶೇಪ್ ರಿಕವರಿ ಆಗಿ ಬುಲಿಶ್ ರ್ಯಾಲಿ ಬರೋ ಚಾನ್ಸಸ್ ಇರುತ್ತೆ ಮಾರ್ಕೆಟ್ ಅಲ್ಲಿ. ನೋಡೋಣ ಕೊನೆಗೆ ಏನೇನ್ ಪ್ರಿಡಿಕ್ಷನ್ಸ್ ಮಾಡ್ಬೋದು ಅಂತ. ಇನ್ನು US ಫೀಚರ್ಸ್ ನೋಡಿ, US 30, US 500, US Tech 100 ಮೂರೂ ಕೂಡ ಪಾಸಿಟಿವ್ ಆಗಿದೆ. ಇನ್ನು ಕ್ಯಾಶ್ ಮಾರ್ಕೆಟಿಗೆ ಬರೋದಾದ್ರೆ ಡೋ ಜೋನ್ಸ್ ಪಾಸಿಟಿವ್ ಆಗಿದೆ, S&P 500 ಪಾಸಿಟಿವ್ ಆಗಿದೆ, ನಾಸ್ಡಾಕ್ ಕೂಡ ಪಾಸಿಟಿವ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಇದು ಸೂಪರ್ ಬುಲಿಶ್ನೆಸ್ ಅಂತ ತೋರಿಸ್ತಾ ಇದೆ. ನಂತರದಲ್ಲಿ ಯುರೋಪಿಯನ್ ಮಾರ್ಕೆಟ್ ನೋಡಿ, DAX ಪಾಸಿಟಿವ್, FTSE 100 ಪಾಸಿಟಿವ್ ಮತ್ತು CAC 40 ನ್ಯೂಟ್ರಲ್ ಟು ಬೇರಿಶ್ ಡೇಟಾ. ಸೊ ನಮಗೆ ಎರಡು ಬುಲಿಶ್ ಆಗಿರೋದಕ್ಕೆ ಬುಲಿಶ್ ಡೇಟಾ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ನಂತರದಲ್ಲಿ ಬನ್ನಿ ಏಷ್ಯನ್ ಮಾರ್ಕೆಟ್ ಏನೇನಾಗಿದೆ ನೋಡೋಣ. ನಿಕಾಯ್ 225 ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇದೆ. ನಾನು ನಿಕಾಯ್ ಚಾರ್ಟ್ ತೋರಿಸ್ತೀನಿ ನೋಡಿ ನಿಮಗೆ. ಈಗ ನಿಕಾಯ್ ಒಂದು ಪಾಸಿಟಿವ್ ಆಗಿ ಗ್ಯಾಪ್ ಅಪ್ ಆಗಿ ನಂತರದಲ್ಲಿ ಒಂದು ಬುಲ್ಲಿಶ್ ರ್ಯಾಲಿ ನಾವು ಇನಿಷಿಯಲ್ ಸ್ಟೇಜ್ ಅಲ್ಲಿ ಮಾಡಿ ನಂತರದಲ್ಲಿ ಡೇ ಲೋ ಹತ್ರನೇ ರನ್ ಆಗ್ತಾ ಇದೆ. ಅಂದರೆ ಇವತ್ತಿನ ಓಪನ್ ಹತ್ರನೇ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಸೊ ಡೇಟಾ ಗ್ಯಾಪ್ ಅಪ್ ಆಗಿ ರನ್ ಆಗ್ತಾ ಇರೋದನ್ನ ನೀವು ಅಬ್ಸರ್ವ್ ಮಾಡಬಹುದು ಬುಲ್ಲಿಶ್ ಡೇಟಾ. ನಂತರದಲ್ಲಿ ಹ್ಯಾಂಗ್ಸೆಂಗ್ ನೋಡಿ, ಹ್ಯಾಂಗ್ಸೆಂಗ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ನಾನು ಹೇಳಿದೆ, ನಿನ್ನೇನು ಕೂಡ ಹೇಳ್ತಿದ್ದೆ ಈ ಪ್ರೀ ಮಾರ್ಕೆಟ್ ವಿಡಿಯೋದಲ್ಲಿ. ಏನು ಅಂತ ಹೇಳಿದ್ರೆ ಹ್ಯಾಂಗ್ಸೆಂಗ್ ಲಾಸ್ಟ್ ವೀಕ್ ಕಂಪ್ಲೀಟ್ ಆಗಿ ಬುಲ್ಲಿಶ್ ರ್ಯಾಲಿನ ಮಾಡಿತ್ತು. ಸೊ ಈಗ ಒಂದು ಪ್ರಾಫಿಟ್ ಬುಕಿಂಗ್, ಪ್ರೈಸ್ ಕರೆಕ್ಷನ್ ಆಗ್ತಾ ಇದೆ ಅಷ್ಟೇ, ಪ್ರೈಸ್ ಕರೆಕ್ಷನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ನಂತರದಲ್ಲಿ ಕಾಸ್ಪಿ ನೋಡಿ, ಕಾಸ್ಪಿ ಕೂಡ ಪಾಸಿಟಿವ್ ಅಲ್ಲಿ ಓಪನ್ ಆಗಿ ರನ್ ಆಗ್ತಾ ಇರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಡೇಟಾ ನಮಗೆ ಓವರ್ ಆಲ್ ಬುಲಿಶ್ ಇದೆ. ನಂತರದಲ್ಲಿ ಬನ್ನಿ ADRs, ಅಮೆರಿಕದಲ್ಲಿ ಭಾರತದ ಕಂಪನಿಗಳಿಗಿರುವ ಡಿಮ್ಯಾಂಡ್ ಗಳನ್ನ ನೋಡಿ. ಇನ್ಫೋಸಿಸ್ ADR ನೆಗೆಟಿವ್ ಆಗಿದೆ, ICICI ಬ್ಯಾಂಕ್ ಪಾಸಿಟಿವ್, ವಿಪ್ರೋ ನೆಗೆಟಿವ್, HDFC ಬ್ಯಾಂಕ್ ಪಾಸಿಟಿವ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ನೆಗೆಟಿವ್. ಎಲ್ಲ ಅಪ್ ಅಂಡ್ ಡೌನ್ಸ್ ಅಲ್ವಾ. ಸೊ ಮಿಕ್ಸ್ಡ್ ಡೇಟಾ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ನ್ಯೂಟ್ರಲ್ ಡೇಟಾ ಅಂತ ನೋಡ್ಕೊಂಡು ಇವತ್ತಿನ ಸೆಪ್ಟೆಂಬರ್ ಫ್ಯೂಚರ್ಸ್ ನ ಮತ್ತು ಮದರ್ ಇಂಡಿಸಸ್ ಕಂಪೇರ್ ಮಾಡೋಣ. ಸೆಪ್ಟೆಂಬರ್ ಫ್ಯೂಚರ್ ನ ಕಂಪೇರ್ ಮಾಡಿ ಮದರ್ ಇಂಡಿಸಸ್ಗೆ ಏನಾಗಿದೆ, ಪಾಸಿಟಿವ್ ಇದೆ. ಸೊ ಬುಲಿಶ್ ಡೇಟಾ. ಬ್ಯಾಂಕ್ ನಿಫ್ಟಿ ಸೆಪ್ಟೆಂಬರ್ ಫ್ಯೂಚರ್ ನ ನಿಫ್ಟಿ ಬ್ಯಾಂಕ್ ಕಂಪೇರ್ ಮಾಡಿ. ಸೊ ಸೆಪ್ಟೆಂಬರ್ ಫ್ಯೂಚರ್ ಆಬ್ವಿಯಸ್ಲಿ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇದೆ. ಅಂದ್ರೆ ಪಾಸಿಟಿವ್ ಅಂದ್ರೆ ಹೆಚ್ಚಿಗೆ ರನ್ ಆಗ್ತಾ ಇದೆ ಮದರ್ ಇಂಡಿಸಸ್ ಕಂಪೇರ್ ಮಾಡಿದ್ರೆ. ಸೊ ಬುಲಿಶ್ ಡೇಟಾ. ನಂತರದಲ್ಲಿ ಇಂಡಿಯಾ ವಿಕ್ಸ್ ನ ಕಂಪೇರ್ ಮಾಡಿ. ಇಂಡಿಯಾ ವಿಕ್ಸ್ ಇಸ್ ನ್ಯೂಟ್ರಲ್, ಸೊ ಕನ್ಸಿಡರ್ ನ್ಯೂಟ್ರಲ್ ಡೇಟಾ ಅಂತ ಅಂದ್ಬಿಟ್ಟು ಗಿಫ್ಟ್ ನಿಫ್ಟಿನ ಕಂಪೇರ್ ಮಾಡಿ. ಯಾವುದಕ್ಕೆ? ನಿಫ್ಟಿ ಸೆಪ್ಟೆಂಬರ್ ಫ್ಯೂಚರ್ಗೆ. ನೋಡಿ, ಇನ್ನೂ 24,827 ಎಲ್ಲಿ 24,882. ಸೊ ಇಲ್ಲಿ ನಿಮಗೆ ಹತ್ತಿರ ಒಂದು 65 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡಬಹುದು. ಸೊ ಈ 65 ಪಾಯಿಂಟ್ಸ್ ಹೀಗೆ ಸ್ಟಾಗ್ನೆಂಟ್ ಆಗಿ ಉಳ್ಕೊಂತು ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಒಂದು ಗ್ಯಾಪ್ ಅಪ್ ಆಗುವ ಚಾನ್ಸಸ್ ಇದೆ ಇವತ್ತೂ ಕೂಡ. ಸೊ ನೋಡೋಣ ಬನ್ನಿ ಇವಾಗ ಏನೇನಾಗಿದೆ. ಫಸ್ಟ್ ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ನೋಡ್ಕೊಂಬೋಣ. ಫಸ್ಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಂಡು ಆಮೇಲೆ ನೋಡೋಣ. ಫಸ್ಟ್ R1 ನ ಮಾರ್ಕ್ ಮಾಡ್ಕೊಳ್ಳಿ. 24,980 ನಮ್ಮ ಮೊದಲನೇ ರೆಸಿಸ್ಟೆನ್ಸ್ ಆಗುತ್ತೆ. 25,021 ನಮ್ಮ ಎರಡನೇ ರೆಸಿಸ್ಟೆನ್ಸ್ ಮತ್ತು 25,085 ನಮ್ಮ ಮೂರನೇ ರೆಸಿಸ್ಟೆನ್ಸ್ ಆಗುತ್ತೆ. ಸಪೋರ್ಟ್ ಸೈಡ್ ಬರೋದಾದ್ರೆ 24,708 ನಮ್ಮ ಮೊದಲನೇ ಸಪೋರ್ಟ್, 24,535 ನಮ್ಮ ಎರಡನೇ ಸಪೋರ್ಟ್ ಮತ್ತು 24,430 ನಮ್ಮ ಮೂರನೇ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇದೆ. ಇವಾಗ ಇಷ್ಟು ದೊಡ್ಡ ರೆಸಿಸ್ಟೆನ್ಸ್ ಮತ್ತೆ ಸಪೋರ್ಟ್ ಮಧ್ಯದಲ್ಲಿ ಗ್ಯಾಪ್ ಇರೋದ್ರಿಂದ ನೀವೇನ್ ಮಾಡಿ ಅಂತ ಹೇಳಿದ್ರೆ ಮಲ್ಟಿಪಲ್ಸ್ ಆಫ್ 100 ನ ಮಾರ್ಕ್ ಮಾಡ್ಕೊಳ್ಳಿ. 24,800 ಮಾರ್ಕ್ ಮಾಡ್ಕೊಳ್ಳಿ, 24,900 ಮಾರ್ಕ್ ಮಾಡ್ಕೊಳ್ಳಿ, 24,700, 24,600. ಈ 4 ಲೈನ್ಸ್ ನ ನೀವು ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಪ್ರೈಸಸ್ ಇಲ್ಲಿ ಬಂದಾಗ ಒಂದು ಕರೆಕ್ಷನ್ ಆಗುವ ಚಾನ್ಸಸ್ ಇರುತ್ತೆ, ಅಥವಾ ನಿಮ್ಗೊಂದು ಎಂಟ್ರಿ ಕೊಡುವ ಚಾನ್ಸಸ್ ಕೂಡ ಇರುತ್ತೆ. ನಂತರದಲ್ಲಿ ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ನೋಡೋಣ. ಇವತ್ತು ಫಸ್ಟ್ ಸ್ಟೊಕೆಸ್ಟಿಕ್ RSI ನ ನೋಡೋಣ. ಎಲ್ಲಾಗಿದೆ, ಏನಾಗಿದೆ ನೋಡಿ. ನಾನೇ ಮಾತಾಡ್ತಾ ಇದ್ದೆ, ಡೇ ಟೈಮ್ ಫ್ರೇಮ್ ಅಲ್ಲಿ ನೀವು ಸ್ಟೊಕೆಸ್ಟಿಕ್ RSI ನೋಡಿದ್ವಿ ಅಂತ ಹೇಳಿದ್ರೆ ಏನಾದ್ರು ಬಿಲೋ 20 ಪ್ರೈಸ್ ಲೆವೆಲ್ ಇಂದ ಕೆಳಗೆ ಬಂದರೆ, ಬಿಲೋ 20 ಲೆವೆಲ್ ಕೆಳಗಡೆ ಬಂದರೆ ಇದು ಒಂದು ಓವರ್ ಸೋಲ್ಡ್ ಝೋನ್ ಆಗಿರುತ್ತೆ. ಇಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಬರೋದನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಅದೇ ರೀತಿಯಲ್ಲಿ ಅಬೌವ್ 80 ಮಾಡಿದ್ರೆ ಇದು ಓವರ್ ಬಾಟ್ ಝೋನ್ ಆಗಿರುತ್ತೆ. ಇಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರಿ ಅಂತ ಈ ಪ್ರೈಸ್ ಲೆವೆಲ್ ಅಲ್ಲಿ ಅಥವಾ ಈ ಚಾನಲ್ ಇದ್ದಾಗ ನಿಫ್ಟಿಯಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ರಿಟರ್ನ್ಸ್ ಬರೋದು ಕಮ್ಮಿ ಆಗುತ್ತೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಈಗ ಇನ್ನೂ ಡೇಟಾ ನ್ಯೂಟ್ರಲ್ ಆಗಿದೆ. ಸೊ ಇನ್ವೆಸ್ಟರ್ಸ್ ಇನ್ನು ವೇಟ್ ಮಾಡಬೇಕು. ಮತ್ತೆ ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ನೋಡೋಣ. ಡೇಟಾ ನ್ಯೂಟ್ರಲ್ ಆಗಿದೆ, ಡೇಟಾ ನ್ಯೂಟ್ರಲ್ ಆಗಿದೆ. ಸೊ ಒಂದು ಇನ್ಸೈಡ್ ಕ್ಯಾಂಡಲ್ ಪ್ಯಾಟರ್ನ್ ನ ಫಾರ್ಮ್ ಮಾಡಬಹುದು. ಸೊ ಡೇಟಾ ಬಂದ್ಬಿಟ್ಟು ನಮಗೆ ನ್ಯೂಟ್ರಲ್ ಆಗಿರೋದ್ರಿಂದ ನಾವೇನಂತ ಕನ್ಸಿಡರ್ ಮಾಡ್ಕೋಬಹುದು ಅಂದ್ರೆ ಒಂದು ಗ್ಯಾಪ್ ಅಪ್ ಆಯ್ತು ಅಂತ ಹೇಳಿದ್ರೆ ಒಂದು ಕನ್ಸಾಲಿಡೇಷನ್ ಪ್ಯಾಟರ್ನ್ ಬಂದ್ಬಿಟ್ಟು 24,700 ಈ ಲೆವೆಲ್ ಇಂದ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ ಅಂತ ಪ್ರೆಡಿಕ್ಟ್ ಮಾಡಬಹುದು. ಆದರೆ ನಮಗೆ ಇದು ಇವತ್ತಿಂದ ಆಯ್ತು. ಆದರೆ ಸ್ವಿಂಗ್ ಟ್ರೇಡಿಂಗ್ ಈಗ ಏನಾದ್ರು ನಾವು ಮುಂದಿನ ವಾರಕ್ಕೆ ಏನಾದ್ರು ಯೋಚನೆ ಮಾಡೋದಾದರೆ ಮಾರ್ಕೆಟ್ ಆಲ್ರೆಡಿ ಈ ವಾರ ಒಂದು ಬುಲ್ಲಿಶ್ ರ್ಯಾಲಿನ ಮಾಡಿರೋದನ್ನ ನೀವು ನೋಡ್ಬೋದು. ಇದು 1 ಸೆಪ್ಟೆಂಬರ್, 2nd, 3rd, 4th. ಸೊ 4 ದಿವಸನೂ ಕೂಡ ಹೈಯರ್ ಹೈ ಫಾರ್ಮೇಶನ್ ಮಾಡ್ತಾ ಇದೆ. ಸೊ ಮಾರ್ಕೆಟ್ ಅಲ್ಲಿ ಏನೋ ಒಂದು ಬ್ರೇಕ್ ಔಟಿಗೆ ರೆಡಿ ಆಗ್ತಾ ಇದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ರೆಡಿ ಆಗಿರಿ. ನಿಫ್ಟಿ ಸೆಪ್ಟೆಂಬರ್ ಅಲ್ಲಿ ನಾನು ಹೇಳಿದೆ ನೋಡಿ, ನೀವು ಆಲ್ ಟೈಮ್ ಹೈನೂ ಕೂಡ ಲಾಸ್ಟ್ ಟೈಮ್ ಆಲ್ ಟೈಮ್ ಹೈನೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಆಲ್ ಟೈಮ್ ಹೈ ಬಂದಿರೋದು ಕೂಡ ನಿಮಗೆ ಲಾಸ್ಟ್ ಸೆಪ್ಟೆಂಬರ್ ಮಂತಿನಲ್ಲೇ. ಅದೇ ರೀತಿಯಲ್ಲಿ ಈ ಸೆಪ್ಟೆಂಬರ್ ಅಲ್ಲೂ ಕೂಡ ಒಂದು ಬುಲ್ಲಿಶ್ ರ್ಯಾಲಿ ಆಗುವ ಚಾನ್ಸಸ್ ಎಲ್ಲ ಇದೆ ಆಯ್ತಾ ಮಾರ್ಕೆಟ್ ಅಲ್ಲಿ. ಸೊ ಒಂದು ಬ್ರೇಕ್ಔಟ್ ಬರ್ಬೋದು, ನೋಡೋಣ. ಸೊ
ಇದು ನಮ್ಮ ವ್ಯೂ ಆಗಿರುತ್ತೆ ಇವತ್ತಿದ್ದು. ಹಾಗೂ ಲಾಂಗ್ ಟರ್ಮ್ ವ್ಯೂ ಬಂದ್ಬಿಟ್ಟು ಬುಲಿಶ್ ಡೇಟಾ ಬ್ರೇಕ್ಔಟ್ ರೆಡಿ ಆಗ್ತಾ ಇದೆ ನಿಫ್ಟಿ ಅಂತ ಹೇಳ್ತಾ, ಸೊ ಇವತ್ತಿನ ಪ್ರೀ ಮಾರ್ಕೆಟ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.